ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 11 o'clock ಶುರು ಮಾಡಿದ್ದೀನಿ. ಇವತ್ತು ಮಂಡೇ. ಸ್ವಲ್ಪ ಕೆಲಸಗಳು, ಮಮ್ಮಿ ಡ್ಯಾಡಿ ದೇವಸ್ಥಾನಕ್ಕೆ ಹೋದ್ರು, ಬುಜ್ಜಿ ಸ್ಕೂಲಿಗೆ ಹೋದ. ನಂದೇನು ಅಷ್ಟೊಂದು ಕೆಲಸ ಇರಲಿಲ್ಲ. ಸ್ವಲ್ಪ ಹಾಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು, ತಿಂಡಿನೂ ಆಯಿತು. ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು, ಅದನ್ನು ಎಡಿಟ್ ಮಾಡಿಬಿಟ್ಟು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು. ಎಷ್ಟು ಮಂತ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮಮ್ಮಿ ಮತ್ತು ಡ್ಯಾಡಿ ಇಬ್ಬರೂ ಮಾರ್ಕೆಟ್ಗೆ ಹೋಗಿದ್ರು. ಆನ್ ದಿ ವೇ ಬರ್ತಾ ಸ್ವಲ್ಪ ಸೊಪ್ಪುಗಳು, ತರಕಾರಿ ಮತ್ತು ಫ್ರೂಟ್ಸು ಎಲ್ಲನೂ ತೊಗೊಂಡು ಬಂದಿದ್ರು. ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ಗೆ ಬಂದು ಇಡ್ಲಿ ಮತ್ತು ಚಟ್ನಿನ ಮಾಡಿದ್ವಿ. ಸಖತ್ತಾಗಿತ್ತು ಅಂತ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ನಾನು ತಿಂದಿದ್ದು 9:30 ಆಯಿತು. ಇವತ್ತು ಬೇಗನೆ ಎಲ್ಲ ಕೆಲಸ ಮುಗೀತು. ಸೊ ಹಾಗಾಗಿ ತಿಂದಿದ್ದೆಲ್ಲ ಆಯ್ತಲ್ಲ. ಈಗ ಅವ್ರು ಫ್ರೂಟ್ಸ್ ಎಲ್ಲ ತಂದರು. ನಾನು ಹಾಗೆ ಎಲ್ಲ ಎತ್ತಿಟ್ಬಿಡೋಣ, ಫ್ರೂಟ್ಸ್ ಬೌಲ್ ಏನಿದೆ ಅಲ್ಲಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇಡ್ತಾಯಿದ್ದೀನಿ. ಇವಾಗ ಏನು ಅಂತಂದರೆ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ನನಗಂತೂ ತುಟಿ ಎಲ್ಲ ಒಣಗ್ತಾ ಇರುತ್ತೆ, ನಾಲ್ಗೆಲ್ಲ ಏನೋ ಒಂಥರ ಸುಸ್ತು ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಡಿಹೈಡ್ರೇಟ್ ಮಾಡಬಾರ್ದು ಯಾವಾಗ್ಲೂ ಅಂತ ಅಂದ್ಬಿಟ್ಟು ಹೈಡ್ರೇಟಾಗಿ ಇಡೋಣ ಅಂತ ಏನು ಫ್ರೂಟ್ಸ್ ಜಾಸ್ತಿ ತಿಂತಾ ಇರ್ತೀನಿ. ನೀರು ಮತ್ತು ನಾನು ಹೇಳಿದ್ನಲ್ಲ ಚಿಯಾ ಸೀಡ್ಸ್ ಏನಿದೆ ಅಲ್ವಾ, ಅದನ್ನು ಮಜ್ಜಿಗೆಗೆ ಹಾಕೊಂಡು ಕುಡಿತಾ ಇರ್ತೀನಿ. ಸೊ ಇದೆಲ್ಲ ಒಳ್ಳೆಯದು. ಊಟ ನಾವು ನಾರ್ಮಲ್ 3 times ತಿಂತೀವಿ. ಅದು ಇವಾಗ ಬೇಸಿಗೆ ಬೇರೆ ಶುರು ಆಗ್ತಾ ಇದೆ. ಎಷ್ಟು ಹೈಡ್ರೇಟಿಂಗ್ ಆಗಿ ಇಡ್ತೀವಿ ನಾವು ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ಆರೆಂಜ್ನ ತಂದಿದ್ರು. ಸೀಸನ್ ಫ್ರೂಟ್ ಅಲ್ವಾ ಆರೆಂಜು, ಒಳ್ಳೆಯದು. ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ. ಮತ್ತು ಆ್ಯಪಲ್ ತಂದಿದ್ರು. ನನಗೆ ಪೋಮಗ್ರೆನೇಟ್ ಅಂತಂದ್ರೆ ಅಷ್ಟು ಇಷ್ಟ ಆಗಲ್ಲ. ಅದು 3 ಪೋಮಗ್ರೆನೇಟ್ನ ಕಾಲಿನೇ ಮಾಡೋಕ್ಕಾಗ್ತಿಲ್ಲ ನನ್ನಿಂದ, ಹಾಗಾಗ್ಬಿಟ್ಟಿದೆ. ಮತ್ತು ಡ್ರ್ಯಾಗನ್ ಫ್ರೂಟ್ನ ತಂದಿದ್ರು 2. ಸೊ ಹಿಂಗೆ ಮೇಲೆ ಎತ್ತಿಟ್ರೆ ಓಕೆ, ಫ್ರಿಡ್ಜಲ್ಲೆಲ್ಲ ಇಟ್ಟರೆ ಅದು ಫ್ರಿಡ್ಜ್ ಒಳಗಡೆ ಇರುತ್ತೆ, ತೆಗಿಯೋಕ್ಕೆ ಮನಸ್ಸೇ ಆಗೋಲ್ಲ. ಹಾಗಾಗಿ ನನಗೆ ಕಣ್ಣಿಗೆ ಕಾಣಿಸೋ ಥರ ಇಟ್ಟರೆ ಡೈಲಿ ನನಗೆ ಡಾಕ್ಟರ್ ಪ್ರಿಫರ್ ಮಾಡಿರೋದು ಡೈಲಿ 2 ಟೈಪ್ ಆಫ್ ಫ್ರೂಟ್ನ ತಿನ್ನಿ. ಯಾವುದಾದ್ರೂ ಸರಿ ನಿಮ್ಗೆ ಇಷ್ಟ ಬಂದಿದ್ದು 2 ಟೈಪ್ ಆಫ್ ಇರಲಿ, 2 ವೆರೈಟಿ ಇರಲಿ, 1 ಅಂತ. ಸೊ ಹಾಗಾಗಿ ಎಲ್ಲ ಜೋಡಿಸಿ ಇಟ್ಟೆ. ಸರ್ಪ್ರೈಸ್ ಓಕೆ. ಅಮ್ಮ ಕಣ್ಣು ಮುಚ್ಕೋ. ಅಯ್ಯೋ ಏನು ತರ್ತಿದೀಯ ಮಗನ ನನಗೋಸ್ಕರ? ನಿಂಗೋಸ್ಕರ ಸರ್ಪ್ರೈಸ್. ಅಯ್ಯೋ ಸರಿ ಬಾ, ಕಣ್ಣು ಮುಚ್ಕೊಳ್ಳಬೇಕಾ? ಅಯ್ಯೋ ಏನ ಗುಡ್ಡಣ್ಣ ತರ ಕಾಣಿಸ್ತಿದ್ಯಾ ಬುಜ್ಜಿ ಬಿಬಿ? ಫುಲ್ ಝೂಮ್ ಆನ್ಯುವಲ್ ಡೇ ಫೋಟೋ ಸೂಪರ್. ಇದಕ್ಕೇನಾ ನಿನ್ ದೇವಸ್ಥಾನಕ್ಕೂ ಬರ್ದ ನನ್ನ ಜೊತೆಲಿ ಅಮ್ಮಮ್ಮ ಪೂಜೆಗೆ ಹೋಗೋಣ, ಇದು ಸ್ಕೂಲ್ಗೆ ಹೋಗ್ತೀನಿ, ನಾನು ಸ್ಕೂಲ್ಗೆ ಹೋಗ್ತೀನಿ, ಫೋಟೋ ನಾನು ಗ್ರೂಪ್ ಫೋಟೋ ಕೊಡ್ತಾರೆ ಅಂತ ನಾನು ಹಂಗೆ ಅನ್ಕೊಂಡೆ. ಗ್ರೂಪ್ ಅದು ನಾರ್ಮಲ್ ಫೋಟೋ ಕೊಡ್ತಾರಲ್ಲ ಅಮ್ಮ, ಅದು ಅನ್ಕೊಂಡೆ. ನಿನ್ಗೋಸ್ಕರ ದೇವಸ್ಥಾನದಿಂದ ನಾನು ಪ್ರಸಾದ ತಂದಿದ್ದೀನಿ. ಏನದು ಬ್ಯಾಡ್ ಬಾಯಲ್ಲಿ ಐ ಕಡೆ ಎತ್ಗೋ, ಐ ಕಣು ಚೆನ್ನಾಗಿದೆ ಕುಷ್ಮ. ಸೂಪರ್. ಹಾಕೋಣ ಎಲ್ಲರೂ ಇಲ್ಲೇ ಹಾಕೋಣ, ಎಲ್ಲ ಕೆಡಿಸ್ಕೊಬೇಡ. ಚೆನ್ನಾಗಿದೆ ಬಿಟ್ಟ. ಪ್ರಸಾದ ತಂದಿದ್ದೀನಿ, ಬಾ ಕೊಡ್ತೀನಿ. ಅಲ್ಲಿ ತಗೋಬಾ, ಅಲ್ಲಿ ಡೈನಿಂಗ್ ಟೇಬಲ್ ಐತಲ್ಲ ಒಳಗಡೆ, ಅಲ್ಲಿಂದ ಎತ್ಕೊಂಡು ಬಾ. ನಿನಗೋಸ್ಕರ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟು ಕಳಿಸಿದ್ದಾರೆ. ಬುಜ್ಜಿ ಸ್ವಲ್ಪ ಅಲ್ಲಿ ಬಿಡ್ಬೇಕಲ್ವೇನೋ ಅನ್ಕೊಂಡ್ರೆ ನಗ್ಸೇ ಇಲ್ಲ. ನನ್ನ ಮಗು ನಗ್ದಿದ್ರೆ ಫೋಟೋನೇ ತೆಗ್ದಿಲ್ಲ ಅಂತಿದ್ವಲ್ಲ ನೋಡಿ, ಆನ್ಯುವಲ್ ಡೇ ತೆಗ್ಸ್ಬಿಟ್ಟಿದ್ದಾರೆ. ಸೂಪರ್ ಚೆನ್ನಾಗಿದೆ. ಆದ್ರೆ ದೊಡ್ಡ ಹುಡುಗ ಒಂಥರ ಕಾಣ್ತಿದ್ದಾರೆ, ಎವಿ ದೊಡ್ಡ ಹುಡುಗ ಒಂಥರ 7-8 ವರ್ಷದ ಹುಡುಗರ ಮಕ್ಕಳ ಥರ ತೆಗ್ದ್ಬಿಟ್ಟಾರೆ. ಚೆನ್ನಾಗಿ ಝೂಮ್ ಹಾಕಿ ದೊಡ್ಡದಾಗಿ ಫ್ರೇಮ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಬಿಟ್ಟೆ ಡ್ರೆಸ್ಸು. ಸಿಗ್ತಾ ಕುಷ್ಮಾ ತಕಬಾ. ಏನಿತ್ತು ನೋಡು, ಅಮ್ಮಮ್ಮ ನಿನಗೋಸ್ಕರ ಹೆಂಗ್ ತಂದಿದ್ದಾಳೆ ಅಂತ ಪ್ರಸಾದನ ತಿನ್ನು. ಅವ್ರಿಗೂ ಸ್ವಲ್ಪ ಕೊಟ್ಬಿಡು. ನೀವು ತಗೊಳ್ಳಿ. ಏನು ನೋಡ್ತಾರೆ, ಅವ್ರಿಗೂ ಕೊಟ್ಬಿಡು. ಅಲ್ಲೇ ಹೇಳು. ಅಯ್ಯೋ ಓ ಎಲ್ಲರಿಗೂ ಒಳ್ಳೆಯದಲ್ಲಿ ಶಿವನ ಪ್ರಸಾದ ಬಜ್ಜಿ. ಅಯ್ಯೋ ಇರ್ಲಿ, ನಾನು ಹಂಗೇನೆ. ಸರಿ, ಇದು ಹಾಕೋಣ. ಸೂಪರ್ ಪುಟ, ಚೆನ್ನಾಗಿದೆ.
ಪೂಜಿನೂ ಮಲ್ಕೊಂಡ ಒಂದು ನಿಮಿಷ. ಎಲ್ಲ ಬೆಡ್ ಮೇಲೆ ಹೆಂಗೆ ಮಾಡ್ಕೊತಾರೆ ನನ್ನ ಮಗನ ಸ್ಟೈಲ್ ಹಿಂಗೆ ಹಿಂಗೆ ಮಾಡ್ಕೋಬೇಕು, ಅವನು ಹಿಂಗೆ ಮಾಡ್ಕೋತಾರೆ. ಇವಾಗೆಲ್ಲ ಬಿಸಿಲು, ಮಕ್ಕಳಿಗೆ ತುಂಬ ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನ ಅಂದರೆ ಒರ್ಸೋಕ್ಕಿಂತ ಈ ಥರ ತೆಳ್ಳಗೆ ಲೈಟ್ ವೆಯ್ಟ್ ಆಗಿರೋದನ್ನ ಒರ್ಸಿದ್ರೇ ಬೆಟರು. ಯಾಕಂತಂದರೆ ಅವ್ರಿಗೂ ಹಿಂಸೆ ಆಗಬಾರ್ದು, ಬಿಸಿಲಲ್ಲಿ ಒಂಥರ ಇರಿಟೇಷನ್ ಎಲ್ಲ ಆಗಬಾರ್ದು ಅವ್ರಿಗೆ. ಸೊ ಹಾಗಾಗಿ ತುಂಬ ಜನರ ಕ್ವೆಶನ್ಸ್ ಏನು ಅಂತಂದರೆ, ಶೈಲು ಇವಾಗ ನಿಮಗೆ ಎಷ್ಟು ಮಂತ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಆನ್ಸರ್ನ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇದೆ ಒಂದು ಸೆಕೆಂಡ್. ಸೊ ಏನಕ್ಕೆ ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಂತಂದರೆ, ನಮ್ಮ ಪಕ್ಕದ ಬಿಲ್ಡಿಂಗ್ ಏನಿದೆ ಅದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ತಾರ್ಫಲ್ ಏನಿದೆ ಟೆರೆಸ್ ಮೇಲೆ ಬಿಟ್ಬಿಟ್ಟಿದ್ದಾರೆ ನಮ್ಮ ಫುಲ್ ಬಿಲ್ಡಿಂಗ್, ನಮ್ಮ ಅಪಾರ್ಟ್ಮೆಂಟ್ ಏನಿದೆ ಅದಕ್ಕೆ. ಸೊ ಹಂಗಾಗಿ ಸ್ಕೈ ಬ್ಲೂ ಕಾಣಿಸ್ತಾ ಇದೆ. ತುಂಬ ಜನರ ಕ್ವೆಶನ್ ಏನಪ್ಪ ಅಂತಂದರೆ, ಶೈಲು ಇವಾಗ ನಿಮಗೆ ಎಷ್ಟು ಮಂತ್? ಯಾಕಂದರೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ನನಗೆ ಗೊತ್ತಾಗಿದ್ದು ಹೇಳಿದ್ದೆ ತುಂಬ ಲೇಟು. ಸೊ ಹಂಗಾಗಿ ನೀವೆಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಇವಾಗ ಎಷ್ಟು ಮಂತ್ ಆಗಿರ್ಬೋದು ಅಂತ. ಸೊ ನಾನು ಹೊಟ್ಟೆ ನೋಡಿದ್ರೆ ಎಷ್ಟು ಮಂತ್ ಆಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ. ಅಂದರೆ ನಾನು ಫ್ರೀ ಇರೋ ಡ್ರೆಸ್ಸಸ್ನ ಹಾಕ್ತಾ ಇರೋದು ಇವಾಗ. ಯಾಕಂತಂದರೆ ಇವಾಗ ಆಗೋದು ಇಲ್ಲ ಆ ಥರ ಟೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡು. ಸೊ ನಾನು ಈ ಥರ ಫ್ರೀ ಡ್ರೆಸ್ ಎಲ್ಲ ಹಾಕಿದಾಗ ಅಷ್ಟು ಕಾಣಿಸಲ್ಲ ಹೊಟ್ಟೆ. ಹಿಂಗೆ ನೋಡಿದಾಗ ನನಗೆ ಕಾಣಿಸ್ಬೇಕು. ಸೊ ಹಿಂಗೆ ಅಂದ್ಕೊಂಡ್ರೆ ನಿಜ ಕಾಣಿಸುತ್ತೆ. ಇದನ್ನೇನೋ ಫಿಟ್ ಮಾಡಿಬಿಟ್ಟೆ ಅಂದರೆ ನಿಜ ಎಷ್ಟು ಮಂತ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಇವತ್ತು 10, ಇದು ನಾಳೆ ಬರ್ಬೋದು, ಈ ವಿಡಿಯೋ ನಾಳೆನೇ ಬರೋದು. ನನಗೆ ಕರೆಕ್ಟಾಗಿ ಇವತ್ತಿಗೆ ಏನು 10 ಫೆಬ್ರವರಿ 10ಗೆ ನನಗೆ 4 ಮಂತ್ಸ್ ಕಂಪ್ಲೀಟ್. ಇವತ್ತಿಗೆ 4 ಮಂತ್ಸ್ ಕಂಪ್ಲೀಟ್ ಆಯಿತು. ಅಂದರೆ ನಂದು ಲಾಸ್ಟ್ ಪೀರಿಯಡ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ 10 ನವಂಬರ್ 10ಗೆ ಪೀರಿಯಡ್ ಮಿಸ್ ಆಯಿತು ಅಂತ ಅಂದ್ಬಿಟ್ಟು ನಾನು ನವೆಂಬರ್ 15ಗೆ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನು ಆಳು ಮೂಳು ಎಲ್ಲ ಮಾಡಿಸಿದಾಗ ಅಲ್ಲಿ ಒಂದಷ್ಟು ಇದೆಲ್ಲ ಆದಾಗ ಏನೇನೆಲ್ಲ ಆಯಿತು ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೆಲ್ಲ ಆಯಿತು. ಸೊ ಅದೇ ನಾನು ಎಕ್ಸಾಕ್ಟ್ ಅವ್ರು ಡಾಕ್ಟರ್ ಏನು ಮೆಡಿಸಿನ್ ಕೊಡಲಿ ಏನು ಕೊಟ್ಟರು ನಾನು ತಗೋಬೇಕಾಗಿರೋದು ಅಕ್ಟೋಬರ್ 10ನೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ಅಕ್ಟೋಬರ್ 10 ಅಂದರು, ಅಕ್ಟೋಬರ್ 2, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 10ಗೆ ನನಗೆ 4 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ ನಿಮಗೆ. ನನ್ನ ಈ ಪ್ರೆಗ್ನೆನ್ಸಿ ಇದರಲ್ಲಿ ಏನಾದರೂ ಡೌಟ್ಸ್ಗಳಿತ್ತು, ಏನಾದರೂ ಕಾಮೆಂಟ್ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳ್ತಾನೂ ಬಂದಿದ್ದೀನಿ. ನಾನು ಸಿಮ್ಟಮ್ಸ್ ಬಗ್ಗೆನೂ ಹೇಳಿದ್ದೀನಿ. ಇವಾಗ 3 ಮಂತ್ಸ್ವರೆಗೆ ಯಾವ ಥರ ಸಿಮ್ಟಮ್ಸ್ ಆಗುತ್ತೆ ಅನ್ನೋದನ್ನೂ ಹೇಳಿದ್ದೀನಿ. ಅದಾದಮೇಲೆ ಕ್ರೀಮ್ ಬಗ್ಗೆ ಹೇಳಿದ್ದೀನಿ. ನೀವು ಕೇಳೋದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೂಡ. ಇನ್ನು ಫುಡ್ ಬಗ್ಗೆ ಯಾರೋ ಕೇಳಿದ್ರೆ, ನಾನು ರೆಗ್ಯುಲರಾಗಿ ನಾರ್ಮಲ್ ಫುಡ್ನೇ ತೊಗೋತಾ ಇರೋದು. ಬಟ್ ನಾನ್ ವೆಜ್ ಅಷ್ಟು ಇಷ್ಟ ಆಗ್ತಿಲ್ಲ. ಚಿಕನೂ ತಿಂದ್ರೂ ಎಷ್ಟು ಬೇಕು ಅಷ್ಟೇ, ತುಂಬ ತಿನ್ನೋಕ್ಕಾಗಲ್ಲ. 1 to 3 ಪೀಸ್ ಅಷ್ಟೇ ತಿನ್ನೋಕ್ಕಾಗ್ತಾ ಇರೋದು. ಅದನ್ನು ಬಿಟ್ಟು ನನಗೆ ಮಟನ್ನು, ಇನ್ನು ಫಿಶ್ಶು ಅದು ಯಾವುದು ಅಷ್ಟು ಇಷ್ಟನೂ ಆಗ್ತಾಯಿಲ್ಲ, ತಿಂತಾನೂ ಇಲ್ಲ. ಸೊ ಅದೇ ಇನ್ನು ನಾರ್ಮಲ್ ಫುಡ್ಡು ಹೀಟ್ ಇರೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲನೂ ತೊಗೋತಾ ಇದ್ದೀನಿ. ಮಾಮೂಲಿ ಹಣ್ಣುಗಳು ಜಾಸ್ತಿ, ನೀರು ಚೆನ್ನಾಗಿ ಕುಡಿಯೋದು, ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಕಾಲು ನೋಯ್ತಾ ಇದೆ. ಬನ್ನಿ. ಮತ್ತು ಇನ್ನೊಂದು ಏನು ಅಂತಂದರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ ಸೀರಿಯಸ್ಲಿ. ಎಷ್ಟು ಬೇಗ 4 ಮಂತ್ ಕಂಪ್ಲೀಟ್ ಆಯಿತು. ಒಂದು ಸೆಕೆಂಡ್. ಬೇಗ 4 ಮಂತ್ ಕಂಪ್ಲೀಟ್ ಆಯಿತು ಅನ್ನೋದೇ ನನಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಈಗ 4 ಮಂತ್ ಕಂಪ್ಲೀಟ್ ಇವತ್ತಿಗೆ ಅಂತಂದರೆ 4 ಕಂಪ್ಲೀಟ್ ಆಗಿ 5ಗೆ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಅರ್ಥ. 5 to 6, 7, 8, 9 ಇನ್ನೇನು ಬರುತ್ತೆ. ಅದು ಒಂಥರ ಪ್ರೀಷಿಯಸ್ ಮೂಮೆಂಟ್ಸ್. ಹೆಣ್ಮಕ್ಳು ಅಂತಂದರೆ ತಾಯಿ ಆಗೋದು ಅದು ಒಂಥರ ಏನೋ ತುಂಬಾ ಖುಷಿ ವಿಷಯ. ತಾಯಿ ಆಗೋ ಭಾಗ್ಯ ಅದು ಅನುಭವಿಸ್ದವ್ರಿಗೇ ಗೊತ್ತು ಅಂತ ಹೇಳ್ತಾರಲ್ಲ,
ಆ ಮೂಮೆಂಟ್ನ ಯಾವಾಗಲೂ ಎಂಜಾಯ್ ಮಾಡ್ಬೇಕು ನಾವು. ಸ್ಟಾರ್ಟಿಂಗ್ 3 ಮಂತ್ಸ್ ಅಂತೂ ಕಷ್ಟ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ, ಒಬ್ಬೊಬ್ರು 5 ಮಂತ್ಸ್ ಆದ್ರೂ ಇರುತ್ತೆ. ಬಟ್ ಅದಕ್ಕೆಲ್ಲ ಏನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮಗು ಆರೋಗ್ಯವಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದು ಕಷ್ಟ ಎಲ್ಲ ಏನು ಅನಿಸಲ್ಲ. ಬಟ್ ಇವಾಗ 4 ಮಂತ್ಸ್ ಕಂಪ್ಲೀಟ್ ಆಗಿರೋದು ಏನೋ ಒಂಥರ ಖುಷಿ. ಆ್ಯಂಡ್ ನನಗೆ 18 ವೀಕ್ಸ್ಗೆ ಸ್ಕ್ಯಾನ್ ಹೇಳಿದ್ದಾರೆ. ಅವಾಗ ನೋಡಬೇಕು ನನ್ನ ವೆಯ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ, ಮತ್ತು ಏನು ಹೇಳ್ತಾರೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ನೋಡೋಣ, ಅಪ್ಡೇಟ್ ಅಂತೂ ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಮುಖದಲ್ಲಿ ಒಂದಷ್ಟು ಚೇಂಜಸ್ಗಳು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಫೇಸ್ ಸ್ವಲ್ಪ ದಿನೇ ಕಳೀತಾ ಸ್ವಲ್ಪ ಡಾರ್ಕ್ ಸರ್ಕಲ್ಸು, ಫೇಸ್ ಸ್ವಲ್ಪ ಡಲ್ ಆಗಿರೋದು ಎಲ್ಲ ನೀವು ನೋಡ್ಬೋದು. ಹೆಣ್ಮಕ್ಳು ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬೊಬ್ರು ಫುಲ್ ಬ್ರೈಟ್ ಆಗ್ತಾರೆ, ಒಬ್ಬೊಬ್ರು ಫುಲ್ ಡಲ್ ಆಗ್ತಾರೆ. ನಾನಂತೂ ನನ್ನ ಮಗನದಲ್ಲಿ ಫುಲ್ ಡಾರ್ಕ್ ಆಗಿದೆ. ಈ ಸಲ ನೋಡಬೇಕು, ಅಂದರೆ ನಾನು 6 ಮಂತ್ ಆದಮೇಲೆ ಕಂಪ್ಲೀಟಾಗಿ ಡಾರ್ಕ್ ಕಲರ್ ಅದೇ. ಪಂಜಾಬಿಂದ ಯಾವಾಗ ಬಂದೆ ಊರಿಗೆ, ಅದು ದಿನ ಕಳೀತಾ ಫುಲ್ ಒಂಥರ ಫುಲ್ ನನ್ನ ಕಲರೇ ಟರ್ನ್ ಆಗೋಗ್ಬಿಟ್ಟಿತ್ತು, ಹಾಗಾಗಿತ್ತು. ಈ ಸಲ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಇವಾಗ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಆಮೇಲೆ ಎದ್ದು ಮಮ್ಮಿ ಸೊಪ್ಪುಗಳು, ತರಕಾರಿ, ಇನ್ನೂ ಏನೇನೇನೋ ತಂದಿದ್ದಾರೆ, ಅದನ್ನೆಲ್ಲ ಅರೇಂಜ್ ಮಾಡೋಣ. ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ನನಗೆ 4 ಮಂತ್ ಕಂಪ್ಲೀಟಾಗಿ 5th ಮಂತ್ಗೆ ಬಿದ್ದಿದೆ. ಇವತ್ತಿಗೆ ಕಂಪ್ಲೀಟ್ 4 ಮಂತ್. ಸೊ ಮಮ್ಮಿ ಮಾರ್ಕೆಟಿಂದ ನೋಡಿ ಸೊಪ್ಪೆಲ್ಲ ತಂದಿದ್ದಾರೆ, ಇವಾಗ ಬಿಡಿಸ್ತಾ ಇದ್ದಾರೆ. ಮಮ್ಮಿಗೆ ಯಾಕೋ ತಲೆನೋವು ಅಂತ ಇದ್ರು. ಇಲ್ಲೂ ಒಂದಷ್ಟು ಸೊಪ್ಪು, ಅಂದರೆ ವೀಕ್ಲಿ 1 ಟೈಮ್ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತಾರೆ ಸೊಪ್ಪು ಮತ್ತು ತರಕಾರಿ, ಫ್ರೂಟ್ಸ್ ಅಂತ ಅವಾಗಲೇ ತೋರಿಸಿದ್ದೀನಿ. ಇದೆಲ್ಲ ನಾವು ನೀಟ್ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ವಿ ಅಂತಂದರೆ ಹತ್ತತ್ರ 1 ವೀಕ್ ಅಂದರೆ ಯಾವ್ದು ಬರುತ್ತೆ ಅಂತಂದರೆ ಕೊತ್ತಂಬರಿ ಸೊಪ್ಪು 1 ವೀಕ್ ಏನು ಬರೋಲ್ಲ. ಇನ್ನು ಸೊಪ್ಪುಗಳು ಬಿಟ್ಟು ಇನ್ನೆಲ್ಲ ತರಕಾರಿಗಳು ಆಲ್ಮೋಸ್ಟ್ ಬರುತ್ತೆ 1 ವೀಕ್. ಬೀಟ್ರೇಟ್ ಪುಟ ಇಲ್ಲೆಲ್ಲ 40 ರೂಪಾಯಿ ತಗೋತಾರೆ ಕೆಜಿಗೆ. ಅಲ್ಲಿ 2.5 ಕೆಜಿಗೆ 50 ರೂಪಾಯಿ, ಅದೇ ಕೆಜಿ 20 ರೂಪಾಯಿ. ಆಮೇಲೆ ಹೂಕೋಸು ನೋಡಿದ ಒಂದೊಂದು ಹೂಕೋಸು ಇಷ್ಟು ಅಪ್ಪವ ನೋಡಿದ ಇಲ್ಲಿ ಹೂಕೋಸ್ಗೆ ಒಂದೊಂದು ಬರೀ 15 ರೂಪಾಯಿ. ಅದೇ ಹೂಕೋಸು ಇಲ್ಲಿ ಕೆಜಿ ಲೆಕ್ಕದಲ್ಲಿ ತಗೊಂಡ್ರೆ 2 ಕೆಜಿ ಬಂದವು, ಅವು ಇಲ್ಲಿ 70 ರೂಪಾಯಿ 80 ರೂಪಾಯಿ ಮಾರಿರ್ತಾರೆ. ಅದೇ ಇಲ್ಲ ಅಲ್ಲೋದ್ರೆ ರೈತರ ಹತ್ರ ನಾನು ತುಂಬಾ ಜನ ಹೋರಾಡ್ತಾ ಇದ್ರು, ನಾನು ರೇಟ್ ಹೇಳ್ತಾರೆ ಕೊಡೋಡೆ ತಗೊಂಡೆ. ಆದರೆ ಅದು ಡೈರೆಕ್ಟ್ ರೈತರಿಂದ ತಗೊಂಡು ಬರ್ಬೋದು ನಾವು. ಇಲ್ಲ ಆದರೆ ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿಯಿಂದ ಏನು ಅವರೇನೆ ಬೆಳೆದಿರೋ. ಹೌದು, ನಾವು ರೈತರಿಗೆ ನಾವು ಕಷ್ಟಪಟ್ಟು ಬೆಳೆದವರಲ್ಲ, ನಮಗೂ ಗೊತ್ತಿರುತ್ತಲ್ಲ. ಅಷ್ಟು ಸಿಕ್ಕರೆ ಎಷ್ಟು ವಾಸನೆ ನಮಗೆ. ಸೊ ಬೋಂಡಾನು ಮಾಡ್ತಾ ಇದ್ದೀವಿ ಇಲ್ಲಿ. ಬೋಂಡ ಅಂದರೆ ನನ್ನ ಮಗನ್ನ ಬೈಕೆ ಈ ಬೆಳಿಗ್ಗೆ ಆಫ್ಟರ್ನೂನ್ ಮಲಗಿದ್ದು ಎದ್ದ ತಕ್ಷಣ ಅಮ್ಮಮ್ಮ ಏನಾದರೂ ಮಾಡಿ ಅಂತ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತರಿಸು ತಾತನಿಗೆ ಹೇಳ್ಬಿಟ್ಟು ಅದೇ ಹೇಳ್ತಾನೆ. ಅವನೇ ಪ್ರೆಗ್ನೆಂಟ್ ಆಗ್ಬಿಟ್ಟು ಇವಾಗ. ಸೊ ನಿಂಬೆ ಹಣ್ಣು ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ 20 ರೂಪೀಸ್ ಮಮ್ಮಿ, 20 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೇ ಇಲ್ಲ, ಇಲ್ಲಿ ಒಂದಕ್ಕೆ 5 ರೂಪೀಸು. ಅದು ರೈತರ ಹತ್ರನೇ ತಗೊಳ್ಳೋದು.